ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಜ್ವಲ ಮೋಹನ್ ಗೌಡ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ಇವಾಗ ನೈಟು 7:13 ಹೌದು. ಎಷ್ಟು ಟೈಮ್ ಆಗಿದೆ. ಇವಾಗ ನಾವು ನನ್ನ ತಂಗಿಯವ್ರ ಮನೆಗೆ ಹೋಗ್ತೀವಿ. ನೈಟ್ ರೈಡ್ ಆಗ್ಬಿಟ್ಟಿದೆ ನಮಗೆ. ಇವತ್ತು ಸ್ಯಾಟರ್ಡೆ. ಬೆಂಗಳೂರಿಂದ ಬಂದು ಇವಾಗ ರೆಡಿಯಾಗಿ ಇವಾಗ ಹೋಗ್ತಿರೋದು ಗೈಸ್. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ನಾವು ರೆಡಿ ಆಗಿರೋದಲ್ಲ, ಕಾರ್ನ ರೆಡಿ ಮಾಡಿರ್ತೀವಿ. ಎಸ್ ಗೈಸ್, ನಾನು ನಮ್ಮ ಅತ್ತೆ ಆ್ಯಂಡ್ ನಮ್ಮ ಹಸ್ಬೆಂಡು ಈಗ ಹೊರಟಿದ್ದೀವಿ ಗೈಸ್. ಆ್ಯಂಡ್ ಊರಿಂದ ಚೇಪೆಕಾಯಿ ತೊಗೊಂಡು ಹೋಗ್ತಿದ್ವಿ. ನಮ್ಮ ಹಸ್ಬೆಂಡು ಕಾರು ಓಡಿಸ್ತಾನೆ ಒಂದು ಕಾಯಿ ತಿಂತಾಯಿದ್ರು. ಹಿಂಗೆ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ಅಂತ ಕ್ಯಾಪ್ಚರ್ ಮಾಡ್ತಿದ್ದೆ. ಹಂಗೆ ಆನ್ ದಿ ವೇ ಹೋಗ್ಬೇಕಾದ್ರೆ ಅಲ್ಲಿ ಏನಾದರೂ ತಿಂಡಿ ತೊಗೊಂಡು ಹೋಗೋಣ ಅಂತ ಇವಾಗ ಬೇಕ್ರಿ ಹತ್ರ ಹೋಗ್ತಿದ್ದೀವಿ ಗೈಸ್. ಆ್ಯಂಡ್ ಈಗ ಬೇಕ್ರಿ ಹತ್ರ ಬಂದ್ವಿ, ಏನಾದರೂ ತಿಂಡಿ ತೊಗೊಂಡು ಹೋಗೋಣ ಅಂತ. ಆ್ಯಂಡ್ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತಿತ್ತು, ಬಟ್ ಕೋಲ್ಡಾಗಿ ಕಾಫಾಗಿ ಇವಾಗ ರಿಕವರ್ ಆಗಿದ್ದೆ. ಇವಾಗ ಮತ್ತೆ ತಿಂದರೆ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಅಂತ ತೊಗೊಂಡ್ಲಿಲ್ಲ. ಆ್ಯಂಡ್ ನನಗೆ ಐಸ್ ಕ್ರೀಮಲ್ಲಿ ಇದು ಕುಲ್ಫಿ ಮಲೈಯಲ್ಲಿ ಫೇವ್ರೆಟ್ ಅಂದರೆ ಫೇವ್ರೆಟ್ ಇದೆ. ನಾನು ಐಸ್ ಕ್ರೀಮ್ಗಿಂತ ಜಾಸ್ತಿ ಮುಂಚೆ ಕೋನ್ ಐಸ್ ತಿಂತಿದ್ದೆ, ಇವಾಗ ಇದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇದೊಂದಿದ್ರೆ ಸಾಕು ನನಗೆ. ನೋಡಿ, ಇದೆ ಕುಲ್ಫಿ ಮಲೈ. ಆ್ಯಂಡ್ ಇಷ್ಟೊಂದು ತಿಂಡಿ ತೊಗೊಂಡು ಹೊರಟಿದ್ದೀವಿ ಈಗ. ಆ್ಯಂಡ್ ಅಲ್ಲಿ ಹೋಗ್ಬೇಕಾದ್ರೆ ಆ್ಯಂಡ್ ನಾನು ಯಾವಾಗಲೇ ವೀಡಿಯೋ ಮಾಡಬೇಕಾದ್ರೆ ನಮ್ಮ ಹಸ್ಬೆಂಡು ನನ್ನನ್ನು ಇಮಿಟೇಟ್ ಮಾಡ್ತಿರ್ತಾರೆ. ತುಂಬ ರೀಟೇಕ್ಸ್ ಆಗುತ್ತೆ ಫಸ್ಟಲ್ಲಿಂದ ಮಾತ್ರ. ಆ್ಯಂಡ್ ಇವಾಗ ಯಾವ ಥರ ಇಮಿಟೇಟ್ ಮಾಡಿದ್ದಾರೆ ಅಂತ ಹಾಕಿದ್ದೀನಿ ನೋಡಿ. ಹಾಯ್ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ನೈಟು ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋವಾಗೆಲ್ಲ ಇದೇ ಥರನೇ ರೇಗಿಸ್ತಾ ಇರ್ತಾರೆ, ಇಮಿಟೇಟ್ ಮಾಡ್ತಿರ್ತಾರೆ. ಆ್ಯಂಡ್ ಫೈನಲಿ ಇವಾಗ ಅವ್ರಿಗೆ ರೀಚ್ ಆದ್ವಿ, ಮನೆ ಹತ್ರಕ್ಕೆ ಬಂದ್ವಿ. ಆ್ಯಂಡ್ ನಾವು ಹಾರನ್ನು ಹಾಕಿದ ತಕ್ಷಣ ಅವನು ಆಚೆ ಬರ್ತಾನೆ. ಅವನು ಆಚೆ ಬರೋ ತನಕ ನಾವು ಹೋಗೋದೇ ಇಲ್ಲ. ಸೊ ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಡು ಬಂದಿದ್ವಿ. ಅಲ್ಲಿ ಊರಿಂದ ಎಚ್ ಕ್ರಾಸಲ್ಲಿ ತೊಗೊಂಡು ಬಂದರೆ ಅದು ಕರ್ಗೋಗ್ಬಿಡುತ್ತೆ ಅಂತ ಇಲ್ಲಿ ಅವ್ರವ್ರ ಗೇಟಲ್ಲಿ ತೊಗೊಂಡು ಬಂದ್ವಿ. ಅತ್ತೆ ಅನ್ನೋದಕ್ಕೆ ಅತ್ತೆ ಅನ್ನ ಏನು ಅದಕ್ಕೆ ಅತ್ತೆ ಅನ್ನೋ. ನೋಡು, ನಿನ್ಗೆ ಎಷ್ಟು ಚೆನ್ನಾಗಿ ವೆಲ್ಕಮ್ ನೋಡು. ಸೂಟು, ನವಿಲುಗೆರೆಗಳು ನವಿಲು ಹತ್ರ ಇಸ್ಕೊಂಬಂದಿರೋದು. ನಮ್ಮ ಚೇಪೆ ತೋಟದ ಹತ್ರ ನವಿಲುಗಳು ಜಿಂಕೆಗಳು ಓಡಾಡ್ತಾ ಇರುತ್ತೆ. ಸೊ ಅವಾಗ ತಾನೇ ನವಿಲು ಗೆರೆಗಳನ್ನ ಉದುರಿಸ್ಬಿಟ್ಟು ಹೋಗಿತ್ತಂತೆ. ಸೊ ನಮ್ಮಪ್ಪ ತೊಗೊಂಡು ಬಂದಿದ್ರು, ಅದನ್ನು ಇಲ್ಲಿಗೆ ತೊಗೊಂಡು ಬಂದ್ವಿ. ಸೊ ದೇವ್ರ ಮನೇಲಿ ಇಡಕ್ಕೆ ಹೇಳಿದ್ರು, ಇಡ್ತಿದ್ದಾನೆ. ನಮ್ಮ ಅನ್ಸಕ್ಕವ್ರದ್ದು ಮಾವಿನ ತೋಟ ಇದೆ. ಇವಾಗ ಸೀಸನ್ ಅಲ್ವಾ, ತುಂಬ ವೆರೈಟಿ ಕಾಯಿ ಇದೆ, ತುಂಬ ಟೇಸ್ಟ್ ಕೂಡ ಇರುತ್ತೆ. ಸೊ ಊರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಮಾವಿನಕಾಯಿ ಎತ್ತು ಕಳಿಸಿದ್ರು. ಆ್ಯಂಡ್ ಅದನ್ನು ನಾವು ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಆ ಹುಳಗಳಿರೋದು ನೋಡಿಬಿಟ್ಟು ತಿನ್ನೋದೇ ಬಿಟ್ಬಿಟ್ಟಿದ್ದೆ. ಸೊ ಇದು ನೋಡಿ, ತುಂಬ ವೆರೈಟಿ ಮ್ಯಾಂಗೋಸ್ ಇದೆ. ಸೊ ಇವಾಗಂತೂ ಫೇವ್ರೇಟ್ ಆಗಿಬಿಟ್ಟಿದೆ ಮ್ಯಾಂಗೋಸ್. ಸೊ ಎಲ್ಲನೂ ಕಟ್ ಮಾಡಿಕೊಂಡು ತಿಂದ್ವಿ. ಆ್ಯಂಡ್ ನಮ್ಮ ಹಸ್ಬೆಂಡು ಮೈಕ್ ಆರ್ಡ್ರ್ ಮಾಡಿದರು. ಅದು ಡಬಲ್ ಇರೋದು 2 ಬರುತ್ತೆ ಅಲ್ವಾ, ಅದನ್ನು ಆರ್ಡ್ರ್ ಮಾಡಿದ್ದಾರೆ. ಬಟ್ ಅದು ಒಂದೇ ಬಂದಿತ್ತು. ಸೊ ರಿಟರ್ನ್ ಹಾಕೋಕ್ಕೆ ಹೇಳಿದೆ. ನೋಡಿ, ಒಂದೇ ಬಂದಿದೆ. ಬಟ್ ಚೆನ್ನಾಗಿತ್ತು, ಬಟ್ ಒಂದೇ ಇತ್ತು. 2 ಆರ್ಡ್ರ್ ಮಾಡಿದ್ವಲ್ಲ. ಸೊ ಆ್ಯಂಡ್ ಊರಿಂದ ಬರಬೇಕಾದ್ರೆ ಅವ್ರ ದೊಡ್ಡಪ್ಪ ಇದು ಕಾರ್ ಟಾಯ್ ತಂದಿದ್ರು. ಏನು ಸಖತ್ತಾಗಿದೆ ನೋಡಿ. ಇದು ರಿಯಲ್ಲಾಗಿ ತೊಗೊಳ್ಬೇಕು ಅಂದರೆ ಎಷ್ಟಾಗುತ್ತೆ ಹೇಳಿ, ಕಮೆಂಟ್ ಮಾಡಿ. 7 to 8 crores ಕಾರ್ ರಿಯಲ್ ಪ್ರೈಸ್ ಇದು. ಆ್ಯಂಡ್ ಇದು ನೋಡೋದಕ್ಕೆ ಎಷ್ಟೊಂದು ಸಖತ್ತಾಗಿದೆ. ಆ್ಯಂಡ್ ಇದು ರಿಯಲ್ಲಾಗಿ ಇರುತ್ತಲ್ವ, ಅದನ್ನು ನೋಡೋಕ್ಕೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ರಿಯಲಾಗಂತೂ ನೋಡಿಲ್ಲ, ಈ ಟಾಯ್ನಾದರೂ ನೋಡಿ ಖುಷಿ ಪಡಬೇಕು ಅಷ್ಟೇ. ಅದು ಅವ್ರಿಗೆ ಹುಡುಗರಿಗೆ ಆಡ್ಕೊಳ್ಳೋದಕ್ಕಂತ ಅವರು ದೊಡ್ಡಪ್ಪ ತೊಗೊಂಡು ಬಂದಿದ್ದು. ಆ್ಯಂಡ್ ಅದ್ರ ಜೊತೆ ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿ ಸ್ವಲ್ಪ ಹೊತ್ತು ಆಡ್ತಾಯಿದ್ರು, ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಊರಿಂದ ರಿಟರ್ನ್ ಬರೋಷ್ಟರಲ್ಲಿ ನೈಟ್ 12:30 ಆಯಿತು. ಆ್ಯಂಡ್ ಅಲ್ಲೇ ಸ್ಟೇ ಇರ್ಬೋದಿತ್ತು, ಬಟ್ ನಮ್ಮ ಅತ್ತೆ ಬೆಳಗ್ಗೆ ಹಾಲು ಕರೆಯೋದಕ್ಕೆ ಎದ್ದೇಳಬೇಕಿತ್ತಲ್ಲ.
ಸೊ ಅಲ್ಲೇ ಸ್ಟೇ ಇರಲಿಲ್ಲ, ಬೇಗ ಬಂದುಬಿಟ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಡೇ ನಾವೆಲ್ಲಿಗೆ ಹೋದ್ವಿ ಅಂತ ಕಂಟಿನ್ಯೂ ಮಾಡ್ತೀವಿ. ಎಸ್ ಗೈಸ್, ನಾವು ಇವಾಗ ರೆಡಿಯಾಗಿ ಹೋಗ್ತಿದ್ದೀವಿ. ಜೋರಾಗಿ ಮಾತಾಡಬೇಕು, ಮೈಕ್ ತಗೊಟ್ಟಿಲ್ಲ. ಮೈಕ್ ತಗೊಂಡಿದ್ದು ರಿಟರ್ನ್ ಹಾಕಿದ್ಯಾ? ಮತ್ತೆ ಮನೆಗೆ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ಅವನಿವೆ ಹೋಗ್ಬೇಕಾದ್ರೆ ಚೆಪ್ಪೆ ಕೈ ಕಿತ್ಕೊಂಡು ಹೋಗ್ಬೇಕು ಗೈಸ್. ಆ್ಯಂಡ್ ಇನ್ನೊಂದೇನೆಂದರೆ, ಊರುಗಳಲ್ಲಿದ್ದರೆ ಏನು ಬೆನಿಫಿಟ್ಸ್ ಅಂದರೆ, ತರಕಾರಿ ಎಲ್ಲನೂ ಬೆಳೀತಾರಲ್ಲ, ತರಕಾರಿ ಫ್ರೂಟ್ಸು. ಇವಾಗ ಮಾವಿನ ಅವ್ರು ಬೆಳೆದಿದ್ದು ಇಲ್ಲಿಗೆ, ಇಲ್ಲಿ ಬೆಳೆದಿದ್ದು ಅಲ್ಲಿಗೆ, ಹಂಗೆ ಸಾಗಿಸ್ಬೋದು. ಹೌದು. ಇವಾಗ ಡಿಕ್ಕಿಯಲ್ಲಿ ಮಾವಿನಕಾಯಿಗಳಿದ್ದಾವೆ, ಇವಾಗ ಚೆಪ್ಪೆ ಕೈ ಕಿತ್ಕೊಂಡು ಹೋಗ್ತೀವಿ. ನೆನ್ನೆ ನೈಟ್ ಮಾನ್ಸಕ್ಕವ್ರವ್ರಿಗೆ ಹೋಗಿದ್ವಲ್ಲ, ಅಲ್ಲಿಂದ ಎತ್ಕೊಂಡು ಬಂದಿದ್ದು. ಏನ್ರಿ ನಾವು ಬಂದೆವು ಚೇಪೆ ತೋಟಿಗೆ ಬಂದೆವು. ಎಸ್ ನೋಡಿ ಗೈಸ್, ಮ್ಯಾಂಗೋಸ್. ಆ ಬಾಟ್ಲ್ ಎದ್ದು ಬಿಸಾಕು ಅಷ್ಟು. ಎಸ್ ಗೈಸ್, ನಾವು ಬಂದೇವಿ. ಹುಷಾರಿಲ್ಲ, ಎಲ್ಲ ಸರ್ಗೋಗಿಲ್ಲ, ಒಂಥರ 1 ವೀಕ್ ಜ್ವರ, ನೆಗಡಿ, ತಲೆನೋವು. ಇವಾಗ ಸ್ವಲ್ಪ ಹುಷಾರಾಗಿದ್ದೀನಿ, ಅದಕ್ಕೆ ವ್ಲಾಗ್ ಮಾಡ್ತಾ ಇರೋದು. ವ್ಲಾಗ್ ಮಾಡಿ ತುಂಬ ದಿನ ಆಗೋಯ್ತಲ್ಲ. ಓಹೋ ಎಂಥ ಲಾಕ್ ನೋಡಿ ಗಾಯ್ಸ್. ಜುಗಾಡ್, ಹಳ್ಳಿ ಜುಗಾಡ್ಸ್ ಇವೆಲ್ಲನೂ. ವಾವ್, ಹಚ್ಚ ಹಸಿರು. ಪಪಾಯ ಬಿಟ್ಟಿದ್ರೆ ಪಪಾಯನ. ಆಹಾ, ಎಷ್ಟು ತಣ್ಣಗೆ ತಂಪು ಗಾಳಿ ಇದೆ. ಮಳೆ ಬೇರೆ ಬೀಳ್ತಾ ಇದೆ ಅಲ್ಲ, ಇವಾಗ ಮಳೆಗಾಲ ಅಲ್ವಾ. ಸೊ ಒಂಥರ ಫ್ರೆಶ್ ಫೀಲ್ ಬರ್ತಾ ಇದೆ, ಅಂದರೆ ಫ್ರೆಶ್ ಗಾಳಿ. ಚೀಲ ಎತ್ಕೊಂಡು ಚೆಪ್ಪೆ ಕೈ ಕೀಳೋ ಥರ ಇದೆಯಾ? ಸಂತೆ ಬ್ಯಾಗ್. ಫೇಮಸ್ ಇದು. ಸಂತೆ ಬ್ಯಾಗ್. ಅಲ್ಲ ಚೀನಾ, ಊರಿಗೆ ಬಂದಾಗೆಲ್ಲ ಒಂದು ಸರಿ ಆದ್ರೂ ಚೇಪೆ ತೋಟಕ್ಕೆ ಬಂದಿರ್ತೀವಲ್ಲ. ಬರಲೇಬೇಕು. ಇಲ್ಲಿಗೆ ಬಂದಿಲ್ಲ ಅಂದರೆ ಸಮಾಧಾನನೇ ಇರಲ್ಲ. ಆ್ಯಂಡ್ ಇದು ಮೋಸ್ಟ್ ಸ್ಪೆಷಲ್ ಪ್ಲೇಸ್. ಯಾಕೆ ಹೇಳು ಮೋಸ್ಟ್ ಸ್ಪೆಷಲ್ ಪ್ಲೇಸ್ ಏನಕ್ಕೆ ಹೇಳು? ನೀನೇ ಹೇಳಬೇಕು. ನೈಟ್ 2 ಗಂಟೆ ತನಕ ನಿನ್ನ ಜೊತೆ ಮಾತಾಡ್ಕೊಂಡು ಇಲ್ಲೇ ಓಡಾಡ್ಕೊಂಡಿರ್ತಾ ಇದ್ದೆ ನಾನು. ಅದು ಕತ್ಲಲ್ಲಿ. ಮದುವೆಗೂ ಮುಂಚೆ ಫೋನ್ ಮಾತಾಡೋಕ್ಕೆ ಅಂತ. ನೋಡಿ, ಬಿಟ್ರೆ ಆ ಕಡೆ ಎಲ್ಲ ಫುಲ್ ಫಾರೆಸ್ಟು, ಯಾರು ಈ ಕಡೆ ಬರೋದೇ ಇಲ್ಲ, ಭಯ ಪಡ್ತಾರೆ. ನಾನು 2 ಗಂಟೆ ತನಕ ಇಲ್ಲೇ ಇದ್ದು ನಿನ್ನ ಜೊತೆ ಮಾತಾಡ್ಕೊಂಡಿದ್ದೆ, ಆಮೇಲೆ ಮನೆಗೆ ಹೋಗ್ತೆ. ಮಳೆ ಸ್ಟಾರ್ಟ್ ಆಗ್ತಾ ಇದೆ. ನಾನು ಚೆನ್ನಾಗಿರೋ ಕರೆಕ್ಟಾಗಿರೋ ಕೀಳ್ತಾ ಇದ್ದೀನಿ ತಾನೆ. ಅಲ್ಲೊಂದು ಹಣ್ಣಾಗಿದೆ ನೋಡು. ಇಯರ್ ಇಲ್ಲಿ ಹಿಂದೆ ಇಲ್ಲಿ ಚಿನ್ನ. ಇನ್ನೂ ಒಂದಿದೆ ನೋಡೋದ್ರ ಪಕ್ಕ. ಮಳೆ ಸ್ಟಾರ್ಟ್ ಆಗ್ತಿದೆ ಗೈಸ್. ನೋಡಿ, ಇದೆಷ್ಟು ಚೆನ್ನಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಇವಲ್ಲ ಇದು. ಇದು ಬೇಡ ಅಲ್ಲ. ಇಲ್ಲಿ ಚೇಪೆ ತೋಟಕ್ಕೆ ಬಂದರೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಗೈಸ್. ಅದಕ್ಕೆ ಬಂದಾಗೆಲ್ಲ ಇಲ್ಲಿಗೆ ಬಂದು ಹೋಗಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಮಳೆ ಸ್ಟಾರ್ಟ್ ಆಯಿತು. ತುದ್ರಿ ಈ ಕಡೆ ತೋರಿಸು. ಈ ಕಡೆ ನೋಡು, ನಂಗೆ ತುಂಬ ಸ್ಪೆಷಲ್. ಗೆಸ್ ಮಾಡಿ ಯಾಕಂತ. ನಂಗೆ ಗೊತ್ತು ಅಪ್ಪ. ಗೆಸ್ ಮಾಡು. ಯಾಕೆ ಅಂದರೆ ಹೇಳು, ನೀನು ಹೇಳು. ಗೊತ್ತು. ಮಿಡ್ನೈಟಲ್ಲಿ ನಿನ್ನ ಜೊತೆ ಮಾತಾಡೋಕೆ ಇಲ್ಲಿಗೆ ಬರ್ತಾ ಇದ್ದೀನಿ ನಾನು. 2 hours 3 hours ಮಾತಾಡಿಕೊಂಡು
2 ಗಂಟೆ 3 ಗಂಟೆ ಆದಮೇಲೆ ಮನೆಗೆ ಹೋಗ್ತಾ ಇದ್ದೀವಿ. ಅದು ಏನು ಮಾತಾಡ್ತಾ ಇದ್ವಾ ಗೊತ್ತಿಲ್ಲ ಗೈಸ್, ಎಷ್ಟೊತ್ತು ಮಾತಾಡ್ತಾ ಇದ್ವಾ ಗೊತ್ತಾ, ಇವಾಗ ಮಾತಾಡಲ್ಲ. ಇವಾಗ ಎಲ್ಲಿ ಅವ್ರ ಆಫೀಸಲ್ಲಿ ಇರ್ತಾರೆ, ನಾನು ಆಫೀಸಲ್ಲಿ. ಏನು ಮಾಡ್ತಿದ್ಯಾ, ತಿಂದ, ಹ್ಞೂ ಸರಿ, ಎಷ್ಟೊತ್ತು ಬರ್ತೀಯ, ಅಷ್ಟೇ ಮುಗೀತು. ಮಳೆ ಮಳೆ ಮಳೆ. ತುಂತುರು ತುಂತುರು. ಬೇಗ. ಅಯ್ಯೋ, ಇದು ಒಂಥರ ಸ್ಕಿಡ್ ಆಗ್ತಾ ಇದೆ. ನೋಡಿ ಗಾಯ್ಸ್, ಮಳೆ ಸ್ಟಾರ್ಟ್ ಆಯಿತು, ಜೋರಾಯಿತು. ಹತ್ಬಿಟ್ವಿ ಕಾರ್ಗೆ. ಏನು ಇವತ್ತು ಫುಲ್ ಸ್ಮೈಲಿಂಗಲ್ಲೇ ಇದೆಯಾ? ಹೌದಾ? ಅಲ್ವಾ, ಫುಲ್ ಖಾಲಿ ರೋಡ್, ಮಳೆ ಬೀಳ್ತಾ ಇದೆಯಲ್ಲ. ಏನು ಸಮಾಚಾರ ರೀ? ಆ್ಯಂಡ್ ಈಗ ಮತ್ತೆ ಬೇಕ್ರಿ ಹತ್ರ ಬಂದಿದ್ದೀವಿ. ಏನಕ್ಕೆ ಅಂದರೆ ನಮ್ಮೂರಿಗೆ ಹೋಗ್ತಿದ್ವಲ್ಲ, ಸೊ ತಿಂಡಿ ತೊಗೊಂಡು ಹೋಗೋಣ ಅಂತ ಬೇಕ್ರಿ ಹತ್ರ ಬಂದಿದ್ದೀವಿ ಗೈಸ್. ಆ್ಯಂಡ್ ತಿಂಡಿ ಎಲ್ಲ ತೊಗೊಂಡು ಈಗ ಹೊರಟಿದ್ದೀವಿ ಗೈಸ್. ಆ್ಯಂಡ್ ಫೈನಲಿ ಮನೆಗೆ ರೀಚ್ ಆದ್ವಿ. ಎಲ್ಲರೂ ನಮಗೋಸ್ಕರ ಕಾದು ಕಾದು ಸಾಕಾಗಿತ್ತು. ಆ್ಯಂಡ್ ಟಿಫನ್ಗೆ ಬರ್ತೀನಿ ಅಂತ ಊಟ ಮಾಡದೆ ಕಾಯ್ತಾಯಿದ್ರು. ಬಟ್ ನಾವು ಮಧ್ಯಾಹ್ನ ಊಟದ ಟೈಮ್ಗೆ ಹೋದ್ವಿ. ಯಾಕಂದರೆ ನಮ್ಮ ಮನೇಲೂ ತಂದಿದ್ರು, ಅಲ್ಲಿ ತಿಂದ್ಕೊಂಡು ಇಲ್ಲಿಗೆ ಬಂದಿದ್ದು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮೂರಿಗೆ ಹೋಗ್ತಿದ್ದೀವಿ ಗೈಸ್. ಅಲ್ಲಿಂದ ನಮ್ಮೂರು ಮೀನ್ಸ್ ನಮ್ಮ ಹಸ್ಬೆಂಡ್ ಅವರವರು, ಅಲ್ಲಿಂದ ಬೆಂಗಳೂರಿಗೆ ಹೋಗಬೇಕು. ಆ್ಯಂಡ್ ಇದಾಗಿತ್ತು ಸ್ಯಾಟರ್ಡೇ ಸಂಡೇ ವ್ಲಾಗ್, 2 days ವ್ಲಾಗ್. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.